ಎಲ್ಲ ನಮ್ಮ ಕುಲ ಬಾಂಧವರುಗಳಿಗೂ ನಮಸ್ಕರಿಸುತ್ತಾ ಈ ದಿನದ ಸಭೆಯಲ್ಲಿ ನಮ್ಮ ರಂಗಸ್ವಾಮಿಯವರ ಬಗ್ಗೆ ಮಾತಾಡಿದಂತೆ MP ಮಂಜುನಾಥ್ ಅವರಿಗೆ ನನ್ನದೊಂದು ಒಂದೇ ಒಂದು ಪ್ರಶ್ನೆ ಏನು ಅಂತಂದ್ರೆ ಅವ್ರ ಬಗ್ಗೆ ನಿಮಗೆ ಗೊತ್ತಿತ್ತಲ್ವ ಅವ್ರು ತಪ್ಪು ಮಾಡೋರೆ ಅಂತ ನೇರವಾಗಿ ಬಂದು ಕೇಳ್ಬೋದಾಯ್ತು. ಈ ತರ ಆಡಿಯೋ ಮಾಡಿದ್ರೆ ನಿಮ್ಗೆ ಹೆದರಿಕೆ ಅವ್ರ ಬಗ್ಗೆ ಅಂತ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ಅವ್ರ ಬಗ್ಗೆ ನಿಮ್ಗೆಲ್ಲ ಸಾಕ್ಷಿ ನಿಜವಾಗ್ಲೂ ಗೊತ್ತಿದೆ. BR ಪ್ರಕಾಶ್ ಅವ್ರ ಬಗ್ಗೆ ಆಗಿರ್ಬೋದು, ರಂಗಸ್ವಾಮಿ ಅವ್ರ ಬಗ್ಗೆ ಆಗಿರ್ಬೋದು, ನಿಮ್ಗೆಲ್ಲ ನೇರವಾಗಿ ನೋಡಿದ್ದೀರಾ. ಆದ್ರೂ ನೀವು ಬೇರೆಯವ್ರ ಮಾತು ಕೇಳ್ಕೊಂಡು ಈ ತರ ಆಡಿಯೋ ಮಾಡಿ ಕಳಿಸ್ಬೇಕಾಗಿದ್ದಂತ ವಿಷಯ ಏನಿಲ್ಲ. ನಾವು ನೇರವಾಗಿ ಮಾತಾಡ್ತಾ ಇದೀವಿ, ನೀವು ನೇರವಾಗಿ ಬಂದು ನೀವು ತಪ್ಪು ಮಾಡಿದಿರ ಅಂತ ಹೇಳ್ಬೋದಾಗಿತ್ತು. ನೀವೊಬ್ಬರು ಸಮಾಜದ ಮುಖಂಡರಾಗಿ ಈ ತರ ಮಾಡೋದು ತಪ್ಪು. ನೀವೇ ಈ ತಪ್ಪು ಮಾಡಿದ್ರೆ ಏನ್ ಮಾಡ್ತಾ ಇದ್ರ, ನಾವೇನ್ ತಪ್ಪು ಮಾಡಿದೀವಿ ಅಂತ ನೀವು ಈ ತರ ಎಲ್ಲ ಮಾತಾಡಿದ್ರ? ಇರೋ ಸಮಾಜದಲ್ಲಿ ಸ್ವಲ್ಪ ಜನನೇ ಇದ್ರೂನು ನೀವು ಇದನ್ನ 3 ಭಾಗ ಮಾಡೋಂಥ ಅವಶ್ಯಕತೆ ಇರ್ತಿರಿಲ್ಲ. ಒಂದೇ ಊರಲ್ಲಿ ಎಲ್ಲಾರನ್ನೂ ವಿಂಗಡಿಸಿ ಚೆನ್ನಾಗಿದ್ದವನ್ನೆಲ್ಲ ದೂರ ಮಾಡಿರೋದಕ್ಕೆ ನೀವೇ ಒಂದು ಮೊದಲ ಸಾಕ್ಷಿ ಅಂತ ನನಗೆ ಗೊತ್ತು. ನಾವು ಇವಾಗ ಕೊರೋನಾಕ್ಕೆ ಇಟ್ಕೊಡ್ಬೇಕಾದ್ರೆ ನಾವು ನಮ್ಮ ರಂಗಸ್ವಾಮಿ ಅವ್ರು ಇಬ್ರು ಹೋಗಿ ಗಾಡಿಲೆಲ್ಲ ಕೊಟ್ಟು ಬಂದಿರೋದಕ್ಕೆ ನಾನೇ ನಿದರ್ಶನ. ಅದಕ್ಕೆ ಏನು ಸಾಕ್ಷಿ ದಾಖಲಾತಿಗಳು ಬೇಕು ನಾನೇ ಕೊಡ್ತೀನಿ. ಇವಾಗ ಜಾಗದ ಬಗ್ಗೆ ಮಾತಾಡೋಕ್ಕೆ ನೀವು ಜಾಗದ ಬಗ್ಗೆ ನಾವು ಹೋಗಿದ್ದೀವಿ, ನಾವು ಎಲ್ಲ ಅಲ್ಲಿ ಫೋಟೋ ತೆಗ್ಸಿ ಎಲ್ಲ ಮಾಡಿದ್ದೀವಿ. ಅದ್ರ ಬಗ್ಗೆ ನಮಗೆ ಮಾಹಿತಿ ಇದೆ, ಪಾಣಿ ಇದೆ. ನಿಮ್ಗೆ ಏನು ಬೇಕು ಹೇಳ್ರಿ ಸಾಕ್ಷಿ, ನಾವು ಖಂಡಿತವಾಗ್ಲೂ ನಿಮ್ಮ ಮುಂದೆ ತಂದು ಕೊಡ್ತೀವಿ. ನಿಮ್ಮ ಥರ ನಾವು ಹಿಂದೆ ಮುಂದೆ ಮಾತಾಡೋಂಥ ಅವಶ್ಯಕತೆ ಏನಿಲ್ಲ. ನೀವೇನೇ ಗೊತ್ತಿದ್ರು ನೇರವಾಗಿ ಮಾತಾಡ್ಬೋದಾಗಿತ್ತಲ್ವಾ? ಇವಾಗ ಹೇಳ್ತಾ ಇದ್ದೀರಾ ಅವ್ರ ಹತ್ರ ದುಡ್ಡಿದೆ, ಅವ್ರ ದುಡ್ಡಿಂದ ಅಧಿಕಾರ ಮಾಡ್ತಾ ಇದಾರೆ ಅಂತ. ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಅವ್ರ ಸ್ವಂತ ದುಡಿಮೆಯಿಂದ ಮಾಡಿ ಅವ್ರ ಸಮಾಜನ ಮುಂದೆ ತರಬೇಕು ಅಂತ ಇದ್ದಾರೆ. ನೀವು ಇವಾಗ ಯಾರ್ಯಾರ ಹತ್ರ ಎಷ್ಟೆಷ್ಟು ದುಡ್ಡು ಇಸ್ಕೊಂಡು ನೀವು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಮ್ಗೆಲ್ಲ ಗೊತ್ತು. ಇವಾಗ ಇವರ ಅಮ್ಮ ಹೇಳ್ದಂಗೆನೆ ನೀವು 1,500 2,000 ಇಸ್ಕೊಂಡು ಲೋನ್ ಮಾಡಿಸ್ತೀನಿ ಅಂತ ಹೇಳಿ ಇವು ಸಮಾಜದವ್ರಿಗೆ ಯಾಕೆ ಮೋಸ ಮಾಡ್ತಾ ಇದ್ದೀರಾ? ನೀವು ಬೇರೆಯವ್ರಿಗೆ ಯಾರು ಮೋಸ ಮಾಡಿದ್ದೀರಾ ಇಲ್ವಾ? ಸಮಾಜದವ್ರಿಗೆ, ನಿಮ್ಮ ಜನಾಂಗದವ್ರಿಗೆ ನೀವು ಮೋಸ ಮಾಡಿದ್ದೀರಾ. ಬೇರೆಯವ್ರ ಬಗ್ಗೆ ಮಾತಾಡೋಂಥ ಅವಶ್ಯಕತೆ ಏನಿಲ್ಲ. ಎಲ್ಲರಿಗೂ ಇವಾಗ ಪಂಗ್ನಾಮ ಹಾಕಿದ್ದಾಗಿದೆ. ಮತ್ತೆ ಬೇರೆಯವ್ರಿಗೆ ಏನು ಮಾಡಬೇಕು ಅಂತ ಇದ್ದೀರಾ ನೀವು? ಅಂಗ್ಲ ತಾಲೂಕಲ್ಲಿ ನೀವು ಬಂದು ಒಂದು 25 ಕುಂಟೆ ಜಾಗ ಮಂಜೂರು ಮಾಡೋದಕ್ಕೆ ಎಷ್ಟು ಶ್ರಮ ಇದೆ ಅಂತ ನೀವು ಒಂದ್ಸಲ ಬಂದು ಮಾಡಿ ನೋಡಿ, ಗೊತ್ತಾಗುತ್ತೆ ಅದ್ರ ಬಗ್ಗೆ ಕಷ್ಟ ಏನು, ಅವ್ರು ಏನು ಮಾಡಿದ್ದಾರೆ, ಇಲ್ಲ ಸ್ವಂತ ಜಾಗ ಕೊಟ್ಟಿದ್ದಾರೆ, ಇಲ್ಲ ಸಮಾಜದಲ್ಲಿ ಎಲ್ಲರ ಹತ್ರ ಓಡಾಡಿ ಆ ಜಾಗ ತಗೊಂಡಿದ್ದಾರೆ ಅಂತ ನಿಮಗೂ ಗೊತ್ತಾಗ್ಲಿ. ಇಲ್ಲ ನೀವೇ ಒಂದು 25 ಕುಂಟೆನೋ 30 ಕುಂಟೆನೋ ನೀವು ಜಾಗ ಮಾಡಿ ನೋಡಿ, ಅವಾಗ ಅದ್ರ ಬೆಲೆ ಏನು ಅಂತ ಗೊತ್ತಾಗುತ್ತೆ. ಒಂದು ಸಮುದಾಯ ಭವನ ಮಾಡೋದಕ್ಕಾಗಲಿ, ಒಂದು ದೋಬಿಘಾಟ್ ಮಾಡೋದಕ್ಕಾಗಲಿ ಅದ್ರ ಶ್ರಮ ಏನಿದೆ ಅಂತ ನಿಮಗೂ ಅದ್ರ ಬಗ್ಗೆ ಅರ್ಥ ಆಗುತ್ತೆ. ಸುಮ್ಮನೆ ಎಲ್ಲ ಕೂತ್ಕೊಂಡು ಮಾತಾಡಿದ್ರೆ ಅದು ಚೆನ್ನಾಗಿರಲ್ಲ.